ಹಲೋ ಗೆಳೆಯರೇ, ನಾನು ನಿಮ್ಮ ರವೀಂದ್ರ ಕೆ ಚಾನಲ್ಗೆ ಸ್ವಾಗತ. ಈಗ ನಾನು ಮಳೆ ಪ್ಲಾಟಿಗೆ ಕರ್ಕೊಂಡ್ಬಂದಿದ್ದೀನಿ. ಯಾಕಂದರೆ ಮೊನ್ನೆ ನಾವು 05234 ಮತ್ತು ನವರಸ್ ಬನಾನ 2 ಸ್ಪ್ರೇ ಕೊಟ್ಟ ನಂತರ ಬಾಳೆಗೊನೆಗಳು ಈಗ ಕಟಿಂಗ್ಗೆ ಬಂದಿದ್ದಾವೆ. ಈಗಾಗಲೇ ಕೆಲವೊಂದಿಷ್ಟು ಗೊನೆಗಳನ್ನು ಕಡಿದು ನಾವು ಈಗ ಸಪ್ಲೈ ಮಾಡಿದ್ದೀವಿ. ಮತ್ತು ಇನ್ನೂ ಗೊನೆಗಳು ಬಂದಿದ್ದಾವೆ. ಅವರು ಈಗ ಕಟಿಂಗ್ಗೆ ರೆಡಿ ಇದ್ದಾವೆ, ಕಡಿತಾ ಇದ್ದಾರೆ. ಅದನ್ನು ನಾವೀಗ ಒಳಗಡೆ ಹೋಗಿ ನೋಡೋಣ, ಬನ್ನಿ ತೋರಿಸ್ತೀನಿ ಯಾವ ರೀತಿ ಅವುಗಳ ಗಾತ್ರ ಮತ್ತು ಅವುಗಳ ತೂಕ ಇದೆ ಅನ್ನೋದನ್ನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಕಟಿಂಗ್ಗೆ ಬಂದಂಥ ಗಿಡಗಳು ಗೆಳೆಯರೆ. ಕೆಲವೊಂದಿಷ್ಟು ಗಿಡಗಳು ಬಿದ್ದಿದ್ದಾವೆ. ಈಗ ಮೊದಲಿಗೆ ಬಿದ್ದಂಥ ಗಿಡಗಳನ್ನೇ ಕಟಿಂಗ್ ಮಾಡಿ ಹೊರಗಡೆ ಸಾಗಿಸಲಾಗ್ತಾ ಇದೆ. ಈ ರೀತಿಯ ಗಿಡಗಳ ತೂಕ ಅಂದಾಜು ಇದು 38 kg 40 ತನಕ ಇದೆ ಗೆಳೆಯರೆ. ಇದೀಗ 32ರಿಂದ 38 kg 40 kg ತೂಗ್ತಾ ಇದ್ದಾವೆ. ತಾವು ನೋಡ್ಬೋದು. ಹಾಗೆ ಇಲ್ಲಿ ಬಿದ್ದಂಥ ಗಿಡಗಳನ್ನು ಕೂಡ ತಾವು ನೋಡ್ಬೋದು. ಈ ಬಿದ್ದಿರ್ತಕ್ಕಂಥ ಗಿಡಗಳನ್ನು ಮೊದಲು ಸಾಗಿಸುವ ಒಂದು ಪ್ರಯತ್ನ ನಡೀತಾ ಇದೆ. ಮೊನ್ನೆ ನಿಂತಹ ಒಂದು ಗಿಡಗಳನ್ನು ಕೂಡ ಸಾಗಿಸಲಾಗಿದೆ. ಬಿದ್ದಂಥವು ಮತ್ತು ನಿಂತಹ ಒಂದು ಗಿಡಗಳನ್ನು ಕೂಡ ಸಾಗಿಸಲಾಗಿದೆ. ಈಗ ಕೆಲವೊಂದಿಷ್ಟು ಗಿಡಗಳು ಬಿದ್ದಿದ್ದಾವೆ ಗೆಳೆಯರೆ, ಭಾರವನ್ನು ತಡೆಯಲಾರದೆ. ಆ ಕಾರಣಕ್ಕಾಗಿ ಈ ಗಿಡಗಳನ್ನು ಒಂದು ಸಾಗಿಸುವ ಒಂದು ಪ್ರಕ್ರಿಯೆ ನಡೆದಿದೆ. ಇವು ಬಿದ್ದಂಥ ಗಿಡಗಳು ಗೆಳೆಯರೆ. ಇವುಗಳನ್ನು ತೆಗೆದು ಆನಂತರ ನಿಂತಿರ್ತಕ್ಕಂಥ ಒಂದು ಗಿಡಗಳನ್ನು ನೋಡ್ಬೋದು. ಭಾರ ತಡೆಯಲಾರದೆ ಈ ರೀತಿಯಾಗಿ ಬಿದ್ದಿದ್ದಾವೆ ಗೆಳೆಯರೆ. ಕೆಲವೊಂದಿಷ್ಟು ಇನ್ನೂ ಒಂದು ಸ್ಪ್ರೇಯನ್ನು ತೆಗೆದುಕೊಳ್ತಾವೆ ಗೆಳೆಯರೆ. ಇವು ಚಿಕ್ಕದಾಗಿದೆ. ಹಿಂದು ಮುಂದೆ ಸ್ಪ್ರೇ ಮಾಡಿರೋ ಕಾರಣಕ್ಕಾಗಿ ಕೆಲವೊಂದು ಗಿಡಗಳು ಇನ್ನೂ 2ನೇ ಸ್ಪ್ರೇಯನ್ನು ತೆಗೆದುಕೊಳ್ಳುವ ಒಂದು ಸಂದರ್ಭದಲ್ಲಿವೆ.
ಇವು ಎರಡನೇ ಸ್ಪ್ರೇ ಆದ ನಂತರ ಈಗ ಕಟಿಂಗ್ಗೆ ಬಂದಂಥ ಒಂದು ಗಿಡಗಳು. ಕೆಲವೊಂದಿಷ್ಟು ನಿಂತಹ ಗಿಡಗಳನ್ನು ಕೂಡ ಮೊದಲಿಗೆ ಈಗಾಗಲೇ ಕಟಿಂಗ್ ಮಾಡಿ ಕಳಿಸಲಾಗಿದೆ ಗೆಳೆಯರಿ. ತಾವು ನೋಡ್ಬೋದು ಇಲ್ಲಿ ಕಟಿಂಗ್ ಮಾಡಿದಂಥ ಒಂದು ಗಿಡ ಇದು. ಈ ರೀತಿಯಾಗಿ ಬಂದಿದ್ದಾವೆ ನೋಡಿ ಗೆಳೆಯರಿ. ಕೆಲವೊಂದಿಷ್ಟು ಗಿಡಗಳನ್ನು ಕಟ್ಟಿದರೂ ಕೂಡ ಕೆಲವೊಂದು ಗಾಳಿಯ ಒಂದು ಪ್ರಭಾವಕ್ಕೆ ಸಿಲುಕಿ ಬಿದ್ದಿದ್ದಾವೆ ಗೆಳೆಯರೆ, ನೋಡ್ಬೋದು. ಇದು ಕಟ್ಟಿದಂಥ ಗಿಡನೇ ಆದರೂ ಕೂಡ ಕಾಣುತ್ತೆ ನೋಡಿ ಗೆಳೆಯರೆ. ಕಟ್ಟಿದಂಥ ಗಿಡನೇ ಈ ರೀತಿ ಕೆಲವೊಮ್ಮೆ ಗಾಳಿ ಒತ್ತಡದಿಂದ ಗಿಡ ಬಿದ್ದು ಬಿಡುತ್ತೆ. ಒಮ್ಮೊಮ್ಮೆ ನಾವೆಷ್ಟೇ ಪ್ರಯತ್ನಿಸಿದರೂ ಕೂಡ ಒಮ್ಮೆ ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿ ಎಲ್ಲವೂ ಒಮ್ಮೆ ಕೈ ಕೊಡುತ್ತೆ. ಆದರೂ ಕೂಡ ಮಾಡುವ ಕರ್ತವ್ಯವನ್ನು ಮಾಡಲೇಬೇಕು. ಹಾಗಾಗತ್ತೆ ಅಂತ ಬಿಟ್ಟು ಕೂತ್ರೆ ಕೆಲಸ ಆಗೋದಿಲ್ಲ ಗೆಳೆಯರೆ. ಹಾಗೆ ಇಲ್ಲಿ ಗಿಡಗಳನ್ನು ಒಯ್ದು ಕಟ್ಟಿಂಗ್ ಮಾಡಿ ಟ್ರೇನಲ್ಲಿ ತುಂಬ್ತಾ ಇರೋದನ್ನು ನೀವು ತೋರಿಸ್ತೀನಿ. ಅವ್ರ ಬಾಯಿಂದಾನೆ ಕೇಳೋಣ ಗೆಳೆಯರೆ, ಒಂದೊಂದು ಗೊನೆಯ ತೂಕ ಎಷ್ಟಿದೆ ಅನ್ನೋದನ್ನು. ಅಂದಾಜು ಎಷ್ಟು ತೂಗಬಹುದು ಇದು? ಒಂದು ಗೊನೆ ಎಷ್ಟು ತೂಗಬಹುದು ತೂಕ? ಹಾಂ, 32. ಹಾಂ, ಈಗ ಇವು 32ರಿಂದ 36, 38 kgವರೆಗೆ ತೂಗುತ್ತವೆ ಅಂತ ಹೇಳಿದರು ನೋಡಿ ಗೆಳೆಯರೆ. ಇನ್ನೂ ಒಳಗಡೆ ಇದಕ್ಕಿಂತ ಹೆಚ್ಚಿನ ಒಂದು ತೂಕದ ಗಿಡಗಳಿವೆ. ಬಾಳೆ ಗಿಡಗಳನ್ನು ಚೆನ್ನಾಗಿ ತಾವು ವ್ಯವಸ್ಥೆ ಮಾಡಿದರೆ ಇದಕ್ಕಿಂತ ಹೆಚ್ಚಿನ ತೂಕವನ್ನು ತಾವು ಕೂಡ ತಮ್ಮ ಪ್ಲಾಟ್ನಲ್ಲಿ ಪಡೆದುಕೊಳ್ಳಬಹುದು. ಮಾರುಕಟ್ಟೆ ದರವಂತೂ ಸ್ಥಿರವಾಗಿ ಇರಲ್ಲ, ಏರುಪೇರಾಗ್ತಾನೆ ಇರುತ್ತೆ. ಇದು 3 ಟನ್ನಿನ ಗಾಡಿ ವಿ ಬ್ರಿಡ್ಜಲ್ಲಿ ತೂಕ ಆಗುತ್ತೆ. ಹಾಗೆ ತಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಇದಕ್ಕೊಂದು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಬರ್ತವೆ. ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೋಡೋದಕ್ಕೆ ಸಿಗುತ್ತವೆ. ಹಾಗೆ ಇದಕ್ಕೊಂದು ಲೈಕ್ ಕೊಡಿ, ಶೇರ್ ಕೂಡ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ
ನಾವು ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.